ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ತುಂಬ ವೇಗವಾಗಿ ಬೆಳೀತಿರೋ ನಮ್ಮ ಬೆಂಗಳೂರಿಗೆ ಪ್ರತಿದಿನ ಹೆಚ್ಚು ಕಮ್ಮಿ 1,00,000 ವೆಹಿಕಲ್ ಬಂದು ಹೋಗ್ತಾ ಇದೆ. ಅದಲ್ಲದೇನೆ ಪ್ರತಿದಿನ ಸರಿಸುಮಾರು 2,000ಕ್ಕಿಂತ ಹೆಚ್ಚು ವೆಹಿಕಲ್ ಸೇರ್ಪಡೆ ಆಗ್ತಾ ಇರೋದ್ರಿಂದ ಲಾಸ್ಟ್ 2 ಮಂತ್ಸಲ್ಲೇನೆ 23% ಟ್ರಾಫಿಕ್ ಜಾಸ್ತಿ ಆಗಿದೆ. ಟ್ರಾಫಿಕ್ ಪೊಲೀಸಸ್ ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಇದೇ ರೀತಿ ವೆಹಿಕಲ್ಸ್ ಏನಾದರೂ ಜಾಸ್ತಿ ಆಗ್ತಾ ಹೋದ್ರೆ ಒಂದು ಸಣ್ಣ ಸಿಗ್ನಲ್ನ ಕ್ರಾಸ್ ಮಾಡೋಕ್ಕೆ 16 ನಿಮಿಷ ಆ್ಯಂಡ್ ಒಂದು ದೊಡ್ಡ ಸಿಗ್ನಲ್ನ ಕ್ರಾಸ್ ಮಾಡೋಕ್ಕೆ ಹೆಚ್ಚು ಕಮ್ಮಿ 24 ನಿಮಿಷಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರು ಭಾರತದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಆಗೋದ್ರಲ್ಲಿ 2ನೇ ಪ್ಲೇಸ್ನಲ್ಲಿದೆ. ಸದ್ಯಕ್ಕೆ 45ರಿಂದ 50 ಲಕ್ಷ ವೆಹಿಕಲ್ ಟ್ರಾವೆಲ್ ಮಾಡೋ ಕೆಪಾಸಿಟಿ ಬೆಂಗಳೂರು ರೋಡ್ಸ್ಗಳಿಗಿದೆ. ಇದೇ ಥರ ಡೈಲಿ ವಾಹನಗಳು ಸೇರ್ಪಡೆ ಆಗ್ತಾ ಹೋದರೆ ಇನ್ನು ಕೇವಲ 4 ತಿಂಗಳು ಅಂದರೆ ಡಿಸೆಂಬರ್ ಅಷ್ಟರಲ್ಲಿ ಹೆಚ್ಚು ಕಮ್ಮಿ 2 ಲಕ್ಷ ವಾಹನಗಳು ಬೆಂಗಳೂರಿಗೆ ಸೇರ್ಪಡೆ ಆಗ್ಬೋದು ಅಂತ ವರದಿ ಮುಖಾಂತರ ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಮಾರ್ಚ್ 31, 2024ರವರೆಗೆ 25,13,300 ಕಾರ್ಗಳು ಹಾಗೂ 78,33,400 ಬೈಕ್ಗಳು ಸೇರಿ ಒಟ್ಟಾರೆ 1,03,46,700 ಗಾಡಿಗಳು ಹೊಸದಾಗಿ ಬುಕ್ ಆಗಿವೆ. 2023 ಏಪ್ರಿಲ್ನಿಂದ 2024 ಮಾರ್ಚ್ ಅಷ್ಟರಲ್ಲೇ 1,59,240 ಕಾರ್ಗಳು ಹಾಗೂ 47,80,100 ಬೈಕ್ಗಳು ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ರೋಡ್ನಲ್ಲಿ ಟ್ರಾಫಿಕ್ ಕಮ್ಮಿ ಆಗಬೇಕು ಅಂತ ಸರ್ಕಾರ ಸುಮಾರು ಕ್ರಮ ಕೈಗೊಂಡಿದೆ. ಒಟ್ಟಿನಲ್ಲಿ ಟ್ರಾಫಿಕ್ ಕಮ್ಮಿ ಆಗಲಿ ಅನ್ನೋದೇ ನಮ್ಮ ಯೋಚನೆ. ನಮಸ್ಕಾರ. Information is